ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಯ ಪೋಷಕರೇ, ನಿಮ್ಮ ಹದಿಹರೆಯದ ಮಕ್ಕಳು ಅಂದರೆ ಟೀನೇಜ್ ಮಕ್ಕಳು 13ರಿಂದ 19 ವರ್ಷದ ಮಕ್ಕಳ ಬಗ್ಗೆ ದ್ವಂದ್ವ ಮನಸ್ಥಿತಿಯಲ್ಲಿದ್ದೀರಾ? ಅವರು ನನ್ನ ಮಾತನ್ನು ಕೇಳುತ್ತಿಲ್ಲ ಯಾಕೆ? ತನ್ನ ಸ್ನೇಹಿತರ ಮಾತನ್ನೇ ಯಾಕೆ ಕೇಳುತ್ತಾರೆ? ಯಾವಾಗ ನೋಡಿದರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಯಾಕೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಿಲ್ಲ? ಎಲ್ಲದಕ್ಕೂ ಯಾಕೆ ನಮಗೆ ಎದುರುತ್ತರ ಕೊಡ್ತಿದ್ದಾರೆ? ಸಣ್ಣ ಕೆಲಸವನ್ನು ಕೂಡ ತಾವಾಗಿ ಯಾಕೆ ಮಾಡ್ತಿಲ್ಲ? ಅದು ಕೂಡ ಪೋಷಕರು ಹೇಳಿದರೆ ಮಾತ್ರ ಯಾಕೆ ಮಾಡ್ತಾರೆ? ಇಂತಹ ಪ್ರಶ್ನೆಗಳೆಲ್ಲ ನನ್ನನ್ನು ಸೇರಿಸಿ ಹದಿಹರೆಯದ ಮಕ್ಕಳ ತಂದೆ ತಾಯಿಯರನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ಹೌದು, ಇದೆಲ್ಲ ಗಮನಿಸುವಾಗ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ ಸ್ವಲ್ಪ ಹಳಿ ತಪ್ಪಿದೆಯೇನೋ ಅನಿಸುತ್ತದೆ. ಆದರೆ ಹೇಗೆ, ಎಲ್ಲಿ ಅನ್ನುವ ಪ್ರಶ್ನೆ ಮಾತ್ರ ಇನ್ನೂ ಕೂಡ ಮುಂದುವರಿಯುತ್ತಲೇ ಹೋಗುತ್ತದೆ. ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳೇ ತಮ್ಮ ಪ್ರಪಂಚ ಎಂಬಂತೆ ಜೀವನ ನಡೆಸುತ್ತಿದ್ದಾರೆ. ಹಾಗಾದರೆ ಮಕ್ಕಳು ಇಷ್ಟೆಲ್ಲ ಅವರ ಬಗ್ಗೆ ಒಳ್ಳೆಯ ರೀತಿಯಿಂದ ಬೆಳೆಸಿದರೂ ಕೂಡ ಈ ಮಕ್ಕಳು ಯಾಕೆ ಹೀಗಾದರು? ಇನ್ನೊಂದೆಡೆ ಹದಿಹರೆಯದ ಮಕ್ಕಳನ್ನು ನೋಡುವಾಗ ಅವರ ಪ್ರಶ್ನೆಗಳೇ ಬೇರೆ. ಈ ಪೇರೆಂಟ್ಸ್ ನಮ್ಮನ್ನು ಯಾಕೆ ಅರ್ಥ ಮಾಡಿಕೊಳ್ತಿಲ್ಲ? ಯಾವಾಗ ನೋಡಿದರೂ ಅವರಿಷ್ಟದ ಹಾಗೆ ನಾವ್ಯಾಕೆ ನಡೆಯಬೇಕು? ನಮಗೆ ಚೂರು ಸ್ವಾತಂತ್ರ್ಯ ಬೇಡವಾ? ಯಾವಾಗ ನೋಡಿದರೂ ಓದು, ಅವನು ಸರಿಯಿಲ್ಲ, ಇವಳು ಸರಿಯಿಲ್ಲ ಎಂಬ ಪದ ಬಿಟ್ಟರೆ ಬೇರೆ ಯಾವುದೂ ಇವರಿಗೆ ಬರೋಲ್ವಾ? ನನ್ನ ಅಸ್ತಿತ್ವಕ್ಕೆ ಬೆಲೆಯೇ ಇಲ್ಲವೇ? ಹೀಗೆ ಹದಿಹರೆಯದ ಮಕ್ಕಳ ಕಡೆಯಿಂದ ಮುಗಿಯದಷ್ಟು ಪ್ರಶ್ನೆಗಳು. ಅದಕ್ಕಿಂತ ಮೊದಲು ಪೋಷಕರೇ, ಈ ಹರೆಯ ಅಂದರೆ ಏನು? ಟೀನೇಜ್ ಅಂದರೆ ಏನು? ಮಕ್ಕಳು ತಮ್ಮ ಬಾಲ್ಯವನ್ನು ಕಳೆದು ಕೆಲವು ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳೊಂದಿಗೆ ಪ್ರಪಂಚವನ್ನು ನೋಡಲು ಆರಂಭಿಸುವ ಅವಧಿಯನ್ನು ಹದಿಹರೆಯ ಟೀನ್ ಏಜ್ 13ರಿಂದ 19 ಈ ಹದಿವಯಸ್ಸಿನಲ್ಲಿ 2 ವಿಧದವರನ್ನು ನಾವು ನೋಡಬಹುದು. 11-12ರಿಂದ 15 ವರ್ಷದವರೆಗೆ ಇದು ಕಿರಿಯ ವಯಸ್ಸಿನ ಹರೆಯ. ಹಾಗೆ 16ರಿಂದ 20ರವರೆಗಿನ ಹರೆಯ ಇದು ಹಿರಿಯ ಹದಿಹರೆಯದ ವಯಸ್ಸು. ಹೌದು, ಹದಿಹರೆಯ ಇದು ಅರಳುವ ಕಾಲ, ಮರುಳು ಹಿಡಿಯುವ ಕಾಲ. ಪೋಷಕರು ಹೇಳ್ತಾರೆ, ಹೌದು, ಈ ಹರೆಯದ ಮಕ್ಕಳನ್ನು ಹೇಗೆ ಸರಿಪಡಿಸುವುದು, ಹೇಗೆ ತಿದ್ದೋದು? ಶಾಲೆ ಕಾಲೇಜಿನಲ್ಲಿ ಮೌಲ್ಯ ಶಿಕ್ಷಣದ ಮೂಲಕ ಶಿಕ್ಷಕರಾದರೂ ತಿದ್ದಬಹುದಲ್ವಾ ಎಂದು. ಹಾಗೆಯೇ ಶಾಲಾ ಕಾಲೇಜಿನಲ್ಲಿ ಶಿಕ್ಷಕರು ಹೇಳುತ್ತಾರೆ, ಈ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳನ್ನು ಸರಿಪಡಿಸಲು ಆಗುವುದಿಲ್ಲವೇ? ಅಪ್ಪ ಅಮ್ಮನಿಗೆ ಇರೋದು 1-2 ಮಕ್ಕಳು. ನಮಗೆ ತರಗತಿಯಲ್ಲಿ ಇಷ್ಟು ವಿದ್ಯಾರ್ಥಿಗಳಿರುವಾಗ ಈ ತಂಟೆಕೋರ ಮಕ್ಕಳನ್ನು ತಿದ್ದುವುದಾದರೂ ಹೇಗೆ? ಅಲ್ಲದೆ ಈ ಮಕ್ಕಳನ್ನು ತಿದ್ದುತ್ತಾ ಕುಳಿತರೆ ನಮ್ಮ ಪೋರ್ಷನ್ ಮುಗಿಸುವುದಾದರೂ ಹೇಗೆ? ಈ ಹೇಗೆ 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 ಹೌದು, ಪೋಷಕರು ಮತ್ತು ಶಿಕ್ಷಕರು ಇವರ ದೃಷ್ಟಿಯಿಂದ ನೋಡೋದಾದರೆ ಈಗಿನ ಮಕ್ಕಳು ದಾರಿ ತಪ್ಪಿದ್ದಾರೆ. ಇನ್ನು ಮಕ್ಕಳ ದೃಷ್ಟಿಯಿಂದ ನಾವು ನೋಡೋದಾದರೆ ಅಪ್ಪ ಅಮ್ಮ ಶಿಕ್ಷಕರು ರಾಂಗ್ ಇದ್ದಾರೆ. ಹಾಗಾದರೆ ಈ ಮಕ್ಕಳನ್ನು ಬೆಳೆಸೋದು ಹೇಗೆ? ಮಕ್ಕಳನ್ನು ಬೆಳೆಸೋದೆಂದರೆ ಅದು ಅಡುಗೆ ಮಾಡಿದಂತೆ ಅಲ್ಲ. ಅದಕ್ಕೆ ಈ ಅಡುಗೆಗಾದರೂ ಅದರದೇ ಆದ ರೆಸಿಪಿ ಅಂತ ಇದೆ. ಇನ್ನೊಬ್ಬರ ಮಕ್ಕಳನ್ನು ನೋಡಿ ನಾವು ಹೇಳಬಹುದು, ಅವರು ತಮ್ಮ ಮಕ್ಕಳನ್ನು ಬೆಳೆಸಿದ್ದು ಸರಿಯಿಲ್ಲ ಎಂದು. ಆದರೆ ಮಕ್ಕಳಿದ್ದವರಿಗೆ ಗೊತ್ತು ಅವರನ್ನು ಬೆಳೆಸೋದು ಎಷ್ಟು ಕಷ್ಟ ಎಂದು. ಯಾಕೆಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಅಡುಗೆ ಮಾಡಲು ರೆಸಿಪಿ ಇದ್ದ ಹಾಗೆ ಮಕ್ಕಳನ್ನು ಬೆಳೆಸಲು ಯಾವುದೇ ಸೂತ್ರ ಅಥವಾ ಫಾರ್ಮುಲಾಗಳು ಇಲ್ಲವೇ ಇಲ್ಲ. ಹೀಗೆ ಬೆಳೆಸಿ ಎಂದು ಸಲಹೆ ಕೊಟ್ಟರೂ ಆ ಪ್ರಕಾರ ಬೆಳೆಸಲು ಹೋದರೆ 1 ವಾರದವರೆಗಿನ ಅವಧಿ ಮಾತ್ರ. 2 ಮಕ್ಕಳಿದ್ದವರು ಹೇಳೋದು ನೀವು ಕೇಳಿರ್ಬೋದು, ಮೊದಲಿನ ಮಗು ಹೇಗೆ ಬೆಳೆಯಿತು ಅಂತಾನೇ ಗೊತ್ತಾಗಲಿಲ್ಲ, ಅಬ್ಬಾ 2ನೇದು ಜೋರಿದೆ ಅಂತ. ಮೊದಲಿದ್ದೇ ಬೇರೆ, 2ನೇದ್ದೇ ಬೇರೆ, ಪೇರೆಂಟು ಒಬ್ಬರೇ, ಆದರೆ ಬೆಳೆಯೋ ರೀತಿ ಬೇರೆ. ನಿಮಗೆ ಇನ್ನೂ ಒಂದು ಮಾತು ನೆನಪಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಹೇಳ್ತಾ ಇರುವಂಥದ್ದು. ಹೌದು, ಅಪ್ಪ ಅಮ್ಮ ಹೀಗೆ ಹೇಳ್ತಾರೆ, ನೀವೆಲ್ಲ ಹೇಗೆ ಬೆಳೆದ್ರಿ ಅಂತ ನಮಗೆ ಗೊತ್ತಾಗಿಲ್ಲ ಅಂತ. ಈಗಿನ ಪೇರೆಂಟ್ಸ್ನ ಅಭಿಪ್ರಾಯನೇ ಬೇರೆ, ಅಬ್ಬಾ ಈ ಕಾಲದ ಮಕ್ಕಳೇ ಸಾಕಾಯ್ತು ಅಂತ. ಈ ಪೇರೆಂಟ್ ಆದದ್ದು ಯಾವಾಗ ನಾವೆಲ್ಲ? ಹೌದು, ಮಗು ಯಾವಾಗ ಹುಟ್ಟಿತೋ ಆಗ ನಾನು ಪೇರೆಂಟ್ ಆದೆ.
ಅದನ್ನು ಬೆಳೆಸುವಲ್ಲಿ ಆ ಕೆಲಸದ ನಡುವೆ ಈ ಮಗುವನ್ನು ಗಮನಿಸಲು ಸಮಯವೇ ಸಿಗಲಿಲ್ಲ. ಮಗು ಮಾತ್ರ ಅಪ್ಪ ಅಮ್ಮನನ್ನು ಗಮನಿಸ್ತಾ ಬೆಳೆಯುತ್ತೆ. ಹೌದು ಪೋಷಕರೇ, ನಾವು ಇದನ್ನು ಮರೆತಿದ್ದೇವೆ. ನಮಗೆ ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಾವು ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಸರಿಯಾಗಿ, ಮಕ್ಕಳನ್ನು ಕೂಡ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಆದರೆ ಮಕ್ಕಳಿಗೆ ಮಾತ್ರ ಒಂದೇ ಕೆಲಸ, ಅದು ಅಪ್ಪ ಅಮ್ಮನನ್ನು, ಪೋಷಕರನ್ನು ಗಮನಿಸುತ್ತಾ ಇರುತ್ತೆ. ಈ ಪೇರೆಂಟ್ಸ್ ಇದ್ದಾರಲ್ಲ, ನಾವಿದ್ದೇವಲ್ಲ, ನಾವು ಮೊಬೈಲ್ ನೋಡ್ತಾ ಇರ್ತೇವೆ. ಹೌದು, ಮಕ್ಕಳ ಮನಸ್ಸಿನಲ್ಲಿ ಕೆಲವೊಂದು ಇಂಥ ಪ್ರಶ್ನೆಗಳೇ ಬಂದು ಹೋಗ್ತವೆ. ಈ ಪೇರೆಂಟ್ಸ್ ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ, ಯಾರ ಹತ್ರವೋ ಚಾಟ್ ಮಾಡ್ತಾರೆ. ಹಾಗಾದರೆ ನಾವು ಮಾಡಬಾರ್ದಾ? ಈ ಪ್ರಶ್ನೆ ಮಗುವಿನ ತಲೆಯಲ್ಲೂ ಬರ್ತದೆ ಅನ್ನೋದು ಪೇರೆಂಟ್ಸ್ ತಲೆಗೆ ಹೋಗಬೇಕು. ಹೌದು, ಮೊದಲು ಪೋಷಕರು ಸರಿಯಾಗಬೇಕು. ಈ ಮಗುವಿನದು ತಪ್ಪು ಇದೆ ಅಂತ ನಾವು ಹೇಳ್ತೇವೆ, ಆದರೆ ಮಗುವಿನ ಈ ನಡತೆ ಇದೆ ಅಲ್ಲ, ಅದು ತಪ್ಪು ಹಾದಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಯಾರು? ಕಾರಣ ಪೋಷಕರೇ ಹೊರತು ಮಗುವಲ್ಲ. ಮೊದಲು ಪೋಷಕರು ಸರಿಯಾಗಬೇಕು. ಯಾಕಂದರೆ ನಮಗೆ ನಾವೇ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. ಅಲ್ಲದೆ ನಾವು ಬೆಳೆದಂತೆ, ನಾವು ಹಿಂದೆ ಹೇಗೆ ಬೆಳೆದವು ಆ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇರುವಾಗ, ಅಂದರೆ ನಾವು ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಕೂಡು ಕುಟುಂಬ ಇತ್ತು. ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ದೊಡ್ಡಮ್ಮ ಚಿಕ್ಕಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಹೀಗೆ ಬೆಳೆದವರು ನಾವು. ಆದರೆ ನಾವು ಮದುವೆ ಆಗುವಾಗ ಮಾತ್ರ ಈ ಕೂಡು ಕುಟುಂಬ ಬೇಡ, ಹುಟ್ಟೋ ಮಗುವಿಗೆ ತೊಂದರೆಯಾಗುತ್ತೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು, ನನ್ನ ಗಂಡ, ನನ್ನ ಮಕ್ಕಳು, ಅದೂ ಕೂಡ ಯಾವುದೋ ಒಂದೇ ಒಂದು ಮಗು ಸಾಕು, ತಪ್ಪಿದರೆ ಎರಡೇ ಸಾಕು. ಈ ಒಂದು ಮಗುವನ್ನು ಸಾಕುವಾಗ ಮೈಯೆಲ್ಲ ಕಣ್ಣು. ಈ ಪೋಷಕರಿಗೆ 24 ಗಂಟೆಯೂ ತಮ್ಮ ಮಗುವಿನದೇ ಚಿಂತೆ. ಎಷ್ಟು ಅಂದರೆ ಶಾಲೆಗೆ ಕಳಿಸುವಾಗ ಎಲ್ಲಿಯಾದರೂ, ಅದು ಕೂಡ ಶಾಲೆಗೆ ಹೋಗುವಾಗಲೂ ಅವರು ಎಷ್ಟು ಬೆಳೆದರೂ ಕೂಡ ಬೆಳಗ್ಗೆ ಹೋಗುವಾಗ ಅವರನ್ನು ಬಿಟ್ಟು ಬರಲಿಕ್ಕೆ ಹೋಗ್ತಾರೆ, ಬರುವಾಗ ಕರ್ಕೊಂಡು ಬರಲಿಕ್ಕೆ ಅಲ್ಲಿ ಆ ಗೇಟ್ ಹತ್ತಿರ ನಿಂತಿರುವುದನ್ನು ನೀವು ಗಮನಿಸ್ಬೋದು. ಎಲ್ಲಿಯಾದರೂ ಟೀಚರ್ ಬೈದದ್ದು ಅಥವಾ ಹೊಡೆದದ್ದು ಎಲ್ಲಿಯಾದರೂ ಗೊತ್ತಾಯಿತೋ, ಮಗುವಿನ ಎದುರಿನಲ್ಲೇ ಆ ಟೀಚರ್ನ ಬಗ್ಗೆ ರಣರಂಪಾಟ ನಡೆಯುತ್ತದೆ. ಒಂದು ಕಡೆ ಪೋಷಕರೇ, ನಾನು ಒಂದು ಕಡೆ ಪೇರೆಂಟಾಗಿ ಒಂದು ಕಡೆ ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಪೇರೆಂಟ್ ಹೇಳಿದರು, ಟೀಚರ್ನ ಬಗ್ಗೆ ಹೇಳಿದರು, ನನ್ನ ಮಗುವಿಗೆ ನಾನು ಹೊಡೆಯುವುದಿಲ್ಲ, ನೀವು ಯಾಕೆ ಹೊಡೆಯುವುದು, ನೀವು ಯಾರು ಹೊಡಿಲಿಕ್ಕೆ ಅನ್ನುವಂತಹ ಪ್ರಶ್ನೆ ಕೇಳುವಾಗ, ಹೌದು ಪೋಷಕರೇ, ಮಗು ಎಲ್ಲಿ ದಾರಿ ತಪ್ಪಿದೆ, ಯಾಕೆ ಹೀಗೆ ಮಾಡ್ತಾ ಇದೆ ಅನ್ನೋದಕ್ಕೆ ಕಾರಣ ಮೂಲದಲ್ಲೇ ಇದೆ. ಮಗು ಹೋಮ್ವರ್ಕ್ ಮಾಡದಿದ್ದರೆ ಪೇರೆಂಟ್ಸೇ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಹದಿಹರೆಯದ ಈ ಪೋಷಕರು ತಮ್ಮ ಮಕ್ಕಳನ್ನು ಈಗ ದೂರ್ತಾ ಇದ್ದಾರೆ. ಯಾಕೆ ಅನ್ನುವಂಥದ್ದು ನಮಗೀಗ ಗೊತ್ತಾಗಿದೆ. ಹೌದು, ಎಲ್ಲಿ ಈ ಮಕ್ಕಳನ್ನು ಕಡೆಗೆ ಮಕ್ಕಳ ಪರ ವಹಿಸಿ ಮಾತನಾಡುವಂತಹ ಪೋಷಕರು ಹೀಗೆ ಮುಚ್ಚಟೆಯಾಗಿ ತಮ್ಮ ಮಕ್ಕಳನ್ನು ಬೆಳೆಸ್ತಾರೋ, ಅದೇ ಮಗು ಬೆಳೆದು ಹದಿಹರೆಯಕ್ಕೆ ಬಂದಾಗ ಹೇಗಿರಬಹುದು? ಹೀಗೆಲ್ಲ ಬೆಳೆದಾಗ ಆ ಮಗು ಹೇಗೆ ಬೆಳೀತದೆ ಅಂತ ನೀವು ನೋಡ್ಕೊಳ್ಬೇಕು. ಈ ಮಗು ತಾನು ಯಾರು ಹಾಗಿರಬೇಕು, ಅವರ ಹಾಗೆ ಇರಲ್ಲ, ಇವರ ಹಾಗೆ ಇರಲ್ಲ, ನನ್ನ ಐಡೆಂಟಿಟಿ ಏನು, ಇಡೀ ಪ್ರಪಂಚದ ಸುಖವನ್ನೆಲ್ಲ ನಾನು ಅನುಭವಿಸಬೇಕು, ಹಾಗಾಗಿ ನಾನು ಯಾರ ಜೊತೆಗೆ ಹೋದರೆ ಒಳ್ಳೆಯದು, ಹೀಗೆಲ್ಲ ಆ ಟೀನೇಜ್ನವರ ಮನಸ್ಸು ಹಪಹಪಿಸುತ್ತಾ ಇರುತ್ತದೆ. ಅವರಿಗೆ ಈಗ ಪೇರೆಂಟ್ಸ್ ಬೇಡ. ಹೌದು, ಇಂತಹ ಹದಿಹರೆಯದ ಪೋಷಕರು ಏನು ಮಾಡಬೇಕು ಎಂಬುದನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಲು ಪ್ರಯತ್ನಿಸ್ತೇನೆ. ಹೌದು, ನಾವು ನಮ್ಮ ಈ ಟೀನೇಜ್ನವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು. ಕೆಲವೊಂದು ಪೇರೆಂಟ್ಸಿಗೆ ಒಂದು ಅಭ್ಯಾಸ ಇದೆ, ಮಕ್ಕಳಿಗೆ ಪದೇ ಪದೇ ಬೈಯುವಂಥದ್ದು, ಅವಮಾನಿಸುವಂಥದ್ದು, ಗದರುವಂಥದ್ದು. ಕೆಲವೊಮ್ಮೆ ಇಂತಹ ಟೀನೇಜಿನವರಿಗೆ ಹೊಡೆಯುವವರನ್ನು ನೀವು ಗಮನಿಸ್ಬೋದು. ಆದರೆ ಇದನ್ನೆಲ್ಲ ಯಾವುದನ್ನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಟೀನೇಜಿನವರಿಗೆ, ಹದಿಹರೆಯದವರಿಗೆ ಈ ಪೆಟ್ಟಿನ ಅಗತ್ಯ ಬೇಡ. ಅವರಿಗೆ ಅದು ಬೇಡವೇ ಬೇಡ. ನಿಮ್ಮ ಗದರುವಿಕೆ, ನೀವೇನು ಹೇಳ್ತೀರೋ, ನೀವು ಏನು ಅವರ ಎದುರಿಗೆ ಬೈತೀರೋ ಅದೆಲ್ಲ ಅವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತಾರೆ.
ಅವರಿಗೆ ಅದರ ಅಗತ್ಯವೇ ಇಲ್ಲ. ಹಾಗಾಗಿ ಮೊದಲು ಅವರಿಗೆ ಜವಾಬ್ದಾರಿಯ ಅರಿವು ನೀಡಿ. ಈ ಕುರಿತು ನೀವು ಹೆಣ್ಣಿರಲಿ ಗಂಡು ಮಕ್ಕಳಿರಲಿ ಇಬ್ಬರಿಗೂ ಕೂಡ ತಾರತಮ್ಯ ಮಾಡದೆ ಸಮಾನವಾದಂಥ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನೀಡಿ. ಹುಡುಗಿಯರಾದರೆ ಬೇಗ ಮನೆಗೆ ಬರಬೇಕು, ಹುಡುಗ ಆದರೂ ಆ ವೇಳೆಯಲ್ಲೂ ಕೂಡ ಭೇದ ಭಾವ ಮಾಡುವಂತಹ ಪೋಷಕರಿದ್ದಾರೆ. ಅವರಿಗೆ ಹೇಳ್ತಾ ಇದ್ದೇನೆ ನಾನು, ಹೆಣ್ಣು ಗಂಡು ಒಂದೇ ಟೈಮಿಗೆ ಮನೆಗೆ ಬರುವ ಹಾಗೆ ನೋಡ್ಕೊಳ್ಬೇಕು. ಇಬ್ಬರನ್ನೂ ಕೂಡ ಸಮಾನವಾಗಿ ಬೆಳೆಸಿ. ಯಾಕಂದರೆ ಗಂಡು ಮಕ್ಕಳು ಯಾಕೆ ದಾರಿ ತಪ್ತಾ ಇದ್ದಾರೆ ಅಂದರೆ ಆ ವೇಳೆಯಲ್ಲಿ ಮಾಡುವಂತಹ ತಾರತಮ್ಯ ಅಥವಾ ಅವರ ಊಟದಲ್ಲಿ ಇರ್ಬೋದು, ಅವರನ್ನು ಬೆಳೆಸುವಂಥ ರೀತಿಯಲ್ಲಿರ್ಬೋದು, ಹೆಣ್ಣು ಗಂಡು ಅನ್ನುವಂತಹ ತಾರತಮ್ಯ ಮಾಡಿದ್ರಿಂದಲೇ ಗಂಡು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನೀವು ಗಂಡು ಮಕ್ಕಳನ್ನು ಹೊಣೆರಹಿತರನ್ನಾಗಿಸಬೇಡಿ. ಅವರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಿ, ಮನೆಯ ಜವಾಬ್ದಾರಿಯನ್ನು ಹೀಗೆ ಕೆಲಸವನ್ನು ವಹಿಸಿಕೊಡಿ. ಇನ್ನು ಮುಖ್ಯವಾಗಿ ಬೇಕಾದದ್ದು, ನೀವು ತಂದೆ ತಾಯಿ ಅಂದರೆ ಆಜ್ಞೆ ಕೊಡುವವರು ಅನ್ನುವಂತಹ ನೀವೇ ವಹಿಸಿಕೊಂಡ ಅಧಿಕಾರದ ಸಿಂಹಾಸನದಿಂದ ಕೆಳಗಿಳಿಯಬೇಕು ಮೊದಲು. ಅಂದರೆ ಆಜ್ಞೆ ಕೊಡಬೇಡಿ. ಮಕ್ಕಳು ಇನ್ನೂ ಸಣ್ಣವರು, ಮೊನ್ನೆ ನಾನು ಎತ್ತಿಕೊಂಡು ಹೋಗ್ತಾ ಇದ್ದೆ, ಮೊನ್ನೆ ನಾನು ಊಟ ಮಾಡಿಸ್ತಾ ಇದ್ದೆ, ಬೇಡ. ಅವರು ತಿಳುವಳಿಕೆ ಇಲ್ಲದವರಲ್ಲ, ಹದಿಹರೆಯದವರು. ಹಾಗೆ ಮಾಡಬೇಡ, ನೀನು ಹೀಗೆ ಮಾಡಬೇಡ, ಅವಳ ಹತ್ರ ಮಾತಾಡಬೇಡ, ಇವಳ ಹತ್ರ ಮಾತಾಡಬೇಡ, ಹೀಗೆಲ್ಲ ನೀವು ಆಜ್ಞೆ ಕೊಡ್ತಾ ಹೋಗಬೇಡಿ. ಬದಲಿಗೆ ನೀವು ಅವರ ಸ್ನೇಹಿತರ ಹಾಗೆ ಇರಿ. ಅವರ ಭಾವನೆಗಳಿಗೆ ಪ್ರತಿಸ್ಪಂದಿಸಿ ಸ್ನೇಹಿತರಂತೆ ವರ್ತಿಸಿ. ಅಂದರೆ ನಿಮಗೆ ಬಹುಶಃ ಪೇರೆಂಟಿಂಗ್ ರೋಲ್ ಮಾಡಿ ಸ್ನೇಹಿತರ ರೋಲ್ ಮಾಡಲು ಮೊದಲು ಕಷ್ಟವಾಗಬಹುದು. ಆದರೆ ಮನಸ್ಸು ಶಾಂತಿಯಿಂದ ಇರಬೇಕಾದ್ರೆ, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಕೇಳಬೇಕು ಅಂತ ಇದ್ದರೆ, ನೀವು ಅವರೊಂದಿಗೆ ಸ್ನೇಹಿತರ ರೀತಿಯಲ್ಲಿ ಇರಲೇಬೇಕಾಗ್ತದೆ. ಹಾಗೆ ಅವರಿಗೂ ಕೂಡ ನಿಮ್ಮೊಡನೆ ತುಂಬ ಆತ್ಮೀಯತೆಯಿಂದ ಇರಲು ಇದು ಅತಿ ಅವಶ್ಯಕ ಅನ್ನುವುದನ್ನು ಮಾತ್ರ ಮರೆಯಬೇಡಿ. ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಪೋಷಕರೇ, ಹೋಲಿಕೆ ಮಾಡಬೇಡಿ, ಕಂಪೇರ್ ಮಾಡಬೇಡಿ. ಯಾಕಂದರೆ ಅವರಿವರ ಮಕ್ಕಳ ಅಂಕ ಅಥವಾ ಪ್ರತಿಭೆ ಇರ್ಬೋದು, ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡಬೇಡಿ. ಅವರೂ ಕೂಡ ನಿಮ್ಮ ಬಗ್ಗೆ ಹೋಲಿಕೆ ಮಾಡಲು ಹೋದರೆ ಬಹಳ ಕಷ್ಟ. ನನ್ನ ಸ್ನೇಹಿತೆಯ ಅಮ್ಮ ಹೀಗಿದ್ದಾಳೆ, ಅಪ್ಪ ಹೀಗಿದ್ದಾರೆ, ಅವರ ಹಾಗೆ ನೀವು ಯಾಕಿಲ್ಲ ಅಂತ ಹೇಳಿದರೆ, ಹೋಲಿಸಿ ನೋಡಿದರೆ ಬಹಳ ಕಷ್ಟ. ಅದನ್ನು ನಮ್ಮಿಂದ ತಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಹೋಲಿಕೆ ಕಂಪೇರ್ ಮಾಡಲೇಬೇಡಿ. ಇನ್ನೂ ಒಂದು ಪೋಷಕರೇ, 16ರ ವಯಸ್ಸು ಅದು ಹುಚ್ಚುಕೋಡಿ ವಯಸ್ಸು ಎನ್ನುವಂತೆ ಅವರ ಮನಸ್ಸು ಚಂಚಲವಾಗಿರುತ್ತದೆ. ಏಕಾಗ್ರತೆ ಇರುವುದಿಲ್ಲ, ಆ ಪಾಠದ ಕಡೆಗೆ ಗಮನ ಹೋಗುವುದಿಲ್ಲ, ಸ್ನೇಹಿತರೊಂದಿಗೆ ಮಾತನಾಡುವ ಅನ್ನಿಸ್ತಾ ಇರ್ತದೆ. ಯಾಕೆಂದರೆ ಅವರ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ, ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನುಗಳ ವ್ಯತ್ಯಯ ಕೂಡ ಇದಕ್ಕೆ ಕಾರಣವಾಗಿರ್ತದೆ. ಹಾಗಾಗಿ ನೀವು ಅವರಿಗೆ ಯೋಗ, ಧ್ಯಾನ, ವ್ಯಾಯಾಮ ಮೊದಲಾದವುಗಳಿಗೆ ಗಮನ ಕೊಡುವಂತೆ ಮಾಡಿ. ಸಾಧ್ಯವಾದರೆ ನೀವು ಕೂಡ ಅವರೊಂದಿಗೆ ಸೇರಿ ಈ ಯೋಗ ಅಥವಾ ಧ್ಯಾನವನ್ನು ಮಾಡಿ. ಹಾಗೆ ನಿಮ್ಮ ಮಕ್ಕಳ ಸ್ನೇಹಿತರು ಯಾರಿದ್ದಾರೆ ನೋಡಿ, ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಿ. ಅವರು ಯಾರು, ಎಲ್ಲಿಯವರು, ಅವರ ಫೋನ್ ನಂಬರ್ ಅಥವಾ ಸಾಧ್ಯವಾದರೆ ಅವರೊಡನೆ ಮಾತನಾಡಲು ಹೋಗಿ. ಯಾಕೆಂದರೆ ನಿಮ್ಮ ಮಕ್ಕಳು ತಮ್ಮ ಬಾಯ್ ಫ್ರೆಂಡ್ ಇರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಇರ್ಬೋದು, ವಿನಾಕಾರಣ ಅವರೊಂದಿಗೆ ಸಂಶಯ ಪಡಬೇಡಿ. ಈಗಿನ ಕಾಲದಲ್ಲಿ ಅದೆಲ್ಲ ಕಾಮನ್ ಇರುವಂಥದ್ದು. ಮಗನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದರೆ ನೀವು ವಿನಾಕಾರಣ ಸಂಶಯ ಪಡ್ತಾ ಹೋಗಬೇಡಿ. ಮಗಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂದರೆ ನೀವು ಸಂಶಯ ಪಡ್ತಾ ಹೋಗಬೇಡಿ. ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ಸಂಶಯ ಪಡ್ತಾ ಹೋದರೆ ನಮ್ಮ ಮಕ್ಕಳು ನಮಗೆ ಕೈಗೆ ಸಿಗುವುದಿಲ್ಲ. ಹಾಗಾಗಿ ಪರಿಶೀಲಿಸಿ, ಸತ್ಯಾಸತ್ಯತೆಯನ್ನು ನೀವು ಪರಿಶೀಲಿಸಬೇಕು. ಹಾಗೆ ಯಾಕಂದರೆ ಎಲ್ಲ ಪೇರೆಂಟ್ಸಿಗೆ, ನಮಗೆ ಹೇಗೆ ನಮ್ಮ ಮಕ್ಕಳು ಒಳ್ಳೆಯವರಿರಬೇಕು, ಅದೇ ರೀತಿ ಎಲ್ಲ ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಉತ್ತಮವಾಗಿರಬೇಕು, ಒಳ್ಳೆಯ ಸ್ನೇಹಿತರ ಸಂಪರ್ಕ ಮಾಡಬೇಕು ಅನ್ನುವಂಥ ಅಭಿಪ್ರಾಯವೇ ಅವರಲ್ಲಿ ಇರ್ತದೆ. ಹಾಗಾಗಿ ಎಲ್ಲಿಯಾದರೂ
ದಾರಿ ತಪ್ಪಿದರೆ ಎರಡೂ ಕಡೆಯ ಅಂದರೆ ನಿಮ್ಮನ್ನೂ ಸೇರಿಸಿ ಪೋಷಕರು ಮಾತನಾಡಿಕೊಂಡು ಕೆಟ್ಟ ಅಭ್ಯಾಸದಿಂದ ತಮ್ಮ ಮಕ್ಕಳನ್ನು ಹೊರತರುವುದು ಹೇಗೆ ಎಂದು ಯೋಜನೆಯನ್ನು ರೂಪಿಸಿಕೊಳ್ಳಿ. ಹಾಗಾಗಿ ಎಲ್ಲಿಯಾದರೂ ದಾರಿ ತಪ್ಪಿದರೆ ಎರಡೂ ಕಡೆಯ ಪೋಷಕರು ಮಾತನಾಡಿಕೊಂಡು ಕೆಟ್ಟ ಅಭ್ಯಾಸದಿಂದ ತಮ್ಮ ಮಕ್ಕಳನ್ನು ಹೊರತರುವುದು ಹೇಗೆ ಎಂದು ಯೋಜನೆ ರೂಪಿಸಿಕೊಳ್ಳಿ. ಬದಲಿಗೆ ನನ್ನ ಮಗ ಅಥವಾ ಮಗಳು ತುಂಬ ಒಳ್ಳೆಯವಳು, ಆ ಹುಡುಗ ಕೆಟ್ಟವನು, ಆ ಹುಡುಗಿ ಕೆಟ್ಟವಳು ಎಂದು ಏಕ ನಿರ್ಧಾರ ತೆಗೆದುಕೊಳ್ಳದಿರಿ. ನಿಮ್ಮ ಮಕ್ಕಳು ಇನ್ನೂ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಹದಿಹರೆಯದಲ್ಲಿ ಮಕ್ಕಳು ಸೆಲ್ಫ್ ಐಡೆಂಟಿಟಿ ಸ್ವಪರಿಚಯ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ. ಅಂದರೆ ತಮ್ಮನ್ನು ಗುರುತಿಸಿಕೊಳ್ಳಬೇಕು, ಎಲ್ಲರೂ ಕೂಡ ಗುರುತಿಸಬೇಕು ಅನ್ನೋದನ್ನು ತುಂಬ ಇಚ್ಛಿಸ್ತಾರೆ. ಆಗ ಅದಕ್ಕೆ ಪೂರಕವಾಗಿ ನಿಮ್ಮ ಮಿತಿಯೊಳಗೆ ನೀವು ಅವಕಾಶ ಮಾಡಿಕೊಡಿ. ನಿಮ್ಮ ಮಗುವಿಗೆ ಕಾಳಜಿ, ಪ್ರೀತಿ, ಭಾವನಾತ್ಮಕ ಭದ್ರತೆ ಇವುಗಳನ್ನು ಮಾಡಿ. ಹಾಗೆ ಅವರ ಸ್ನೇಹಿತರೊಂದಿಗೆ ನಿಷ್ಕಲ್ಮಶ ಭಾವನೆಯೊಂದಿಗೆ ಇರಲು ಬಿಡಿ. ಕೊನೆಯದಾಗಿ ಪೋಷಕರೇ, ನಿಮ್ಮ ಮಕ್ಕಳು ಯಾವುದೇ ಪ್ರಾಯದವರಿರಲಿ, ಒಳ್ಳೆಯ ಸಂಸ್ಕಾರ, ಶಿಸ್ತು, ಪೂರಕ ಶಿಕ್ಷಣ ಎಲ್ಲವನ್ನು ಅವರಿಗೆ ಮಾಡಿಕೊಡಿ. ಮಕ್ಕಳು ಹೋಗುವ ಶಾಲೆ ಕಾಲೇಜಿನ ಸುತ್ತಮುತ್ತ ತಿಂಗಳಿಗೊಮ್ಮೆಯಾದರೂ ಹೋಗಿ ಅವರನ್ನು ಅವರಿಗೆ ತಿಳಿಯದಂತೆ ಗಮನಿಸಲು ನಿಮ್ಮ ಸಮಯವನ್ನು ಹೊಂದಿಸಿಕೊಳ್ಳಿ. ಯಾಕಂದರೆ ಹದಿಹರೆಯದಲ್ಲಿ ಮಕ್ಕಳು ತಪ್ಪಿ ಹೋದರೆ ಮತ್ತೆ ಅವರು ತಿರುಗಿ ಬರುವುದಿಲ್ಲ, ತಿರುಗಿ ನಮ್ಮ ಕೈಗೆ ಸಿಗುವುದಿಲ್ಲ. ನಮ್ಮ ಮಕ್ಕಳು ಅಪರಂಜಿ ಚಿನ್ನವಾಗಬೇಕಾದರೆ ನಮ್ಮ ಸಮಯದಲ್ಲಿ ಸ್ವಲ್ಪವಾದರೂ ಅವರ ಕಡೆಗೆ ನಮ್ಮ ಸಮಯವನ್ನು ಇಟ್ಟು ಅವರನ್ನು ಗಮನಿಸಬೇಕು. ಹೌದು ಪೋಷಕರೇ, ಹೇಳಲು ಹೋದರೆ ಇಂತಹ ಅನೇಕ ಮಾತುಗಳಿವೆ, ಹೇಳಲು ತುಂಬ ಮಾತುಗಳಿವೆ. ಇಲ್ಲಿಗೆ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.